ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೊಡ್ಡ ಮನೆಯ ದೊಡ್ಡ ಗೌಡತಿಯ ಅಂತಿಮ ವಿಧಿವಿಧಾನಗಳು ಈಗಾಗಲೇ ಪ್ರಕ್ರಿಯೆ ಆರಂಭವಾಗಿದೆ. ಈ ಏನು ವಿಧಿವಿಧಾನ ಕಾರ್ಯಕ್ರಮಗಳಿಗೆ JDS ನ ಶಾಸಕರು ಒಂದಷ್ಟು ಅತಿಥಿ ಗಣ್ಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಏನು JDS ನ ಶಾಸಕರು ಹಾಗೆ ರಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಮಂಜೂರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾವು ಚೆನ್ನಮ್ಮನವ್ರನ್ನ ತುಂಬಾ ಹತ್ತಿರದಿಂದ ನೋಡಿರೋರು ಸರ್, ಬಲ್ಲವರು ಸರ್. ಈಗ ಅಂತಿಮ ವಿಧಿವಿಧಾನ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೀರಿ, ಹೇಗಿರುತ್ತೆ ಸರ್? ಸರ್, ಎಲ್ರಿಗೂ ದುಃಖದ ಸ್ಥಿತಿ, ಪ್ರತಿಯೊಬ್ಬರು ಕೂಡ ನೋವಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಅವರಿಂದ ಒಂದು ತುತ್ತನ್ನ ತಿಂದು ಆ ಮನೆಯಲ್ಲಿ ಮುಂದೆ ಬಂದಿರ್ತಕ್ಕಂಥವ್ರು. ಬಟ್ ಬಂದವ್ರಿಗೆ ಅನ್ನಪೂರ್ಣೇಶ್ವರಿ ಅಂತ ಏನು ಅವ್ರಿಗೆ ಹೆಸರಿದೆ, ಹೋಗಿ ನೋಡಿದಾಗ ಅವ್ರು ಕೇಳ್ತಿದ್ದೆ ಅಷ್ಟು, ಊಟ ಆಯ್ತಾ ಬನ್ನಿ ಊಟ ಮಾಡಿ ಅನ್ನೋದೊಂದು ಬಿಟ್ಟರೆ ಬೇರೆ ಏನೂ ಕೇಳ್ತಿಲ್ಲ. ಅವರ ಒಂದು ದೈವ ಶಕ್ತಿ, ಅವ್ರ ಪೂಜೆಯನ್ನು ಇದು ಗೌಡ್ರನ ಎತ್ತರಕ್ಕೆ ಜನರು ಎಷ್ಟು ಆಶೀರ್ವಾದ ಇದ್ದು ಅವರ ಆಸೆನೂ ಕೂಡ ಆ ಎತ್ತರಕ್ಕೆ ಬೆಳೆಯೋದಕ್ಕೆ ಆಯಿತು ಅನ್ನೋದನ್ನ ಇವತ್ತು ಬಂದು ಜನ ನೋಡಿರ್ತಕ್ಕಂಥದ್ದೇ ಸಾಕ್ಷಿಯಾಗಿದೆ. ಬಹುಶಃ ಅವರು ಇಡೀ ಈ ಹೊಳೆನರಸೀಪುರ ಜನರಿಗೆ, ನಮ್ಮಂಥವ್ರಿಗೆ ಇವತ್ತು ಒಂಥರ ನಮ್ಮ ಪಕ್ಷದ ರಾಜಮಾತೆ ಅಂತ ಹೇಳ್ಬೋದು ನನ್ನ ಅಭಿಪ್ರಾಯದಲ್ಲಿ. ಬಟ್ ಎಲ್ಲರನ್ನೂ ಕೂಡ ಗೌರವದಿಂದ ನೋಡ್ಕೊಂಡಿದ್ವಿ. ಒಂದು ವರ್ಷದಿಂದ ಈಚೆಗೆ ನಾವು ಮಾತನ್ನ ಯಾರ ಜೊತೆ ಆಡ್ತಿರ್ಲಿಲ್ಲ. ಹೋದಾಗ ಮಾತ್ರ ದೇವ್ರ ಮನೆಯಲ್ಲಿ ಇರೋರು ಅಲ್ಲೇ ನಮ್ಮ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡೋದು ಬಿಟ್ಟರೆ ಬೇರೆ ಆದಂಥ ಸಂಪರ್ಕ ಇಲ್ಲ. ಭಾರಿ ನಿಜವಾಗ್ಲೂ ಕೂಡ ಒಂದು ದುಃಖ ಇದೆ. ಆ ಕುಟುಂಬಕ್ಕೆ ಒಂದು ಕುಟುಂಬ ಎಲ್ಲ ಬೇರೆ ಬೇರೆ ಇದ್ರೂ ಅಲ್ಟಿಮೇಟ್ ಡಿಸಿಷನ್ ಈ ಚೆನ್ನಮ್ಮನವರು ಮತ್ತು ದೇವೇಗೌಡರು ಏನು ಹೇಳ್ತಾರೆ ಅದೇ ನಿರ್ಣಯ ಆಯ್ತಾಯ್ತು. ಬಟ್ ಅದು ಅದೇ ಥರ ಕುಟುಂಬ ಒಟ್ಟಾಗಿ ಹೋಗಿ ಒಂದು ಸದೃಢವಾಗಿ ಇರಲಿ ಅಂತಕ್ಕಂಥದ್ದು ನಾವು ಆಶಿಸ್ತೀವಿ. ಚೆನ್ನಮ್ಮನವರು ಅಪಾರ ದೈವ ಭಕ್ತೆ, ಅವರ ಇಚ್ಛೆ ಅಂತ ಅಂದ್ರೆ ಸರ್, ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಲ್ಲಿ ಈಗಾಗಲೇ ಅಂತ್ಯಕ್ರಿಯೆ ಆಗ್ತೀರಾ ಅಂತ. ಅವರ ಇಚ್ಛೆ ಅಂತ ಹೇಳೋದಕ್ಕಿಂತ ಅವ್ರ ಆಸ್ತಿನೂ ಕೂಡ ಅಲ್ಲೇ ಇತ್ತು. ಆ ಆಸ್ತಿನಲ್ಲಿ ಅವರನ್ನ ನಿಜವಾಗ್ಲೂ ಕೂಡ ಅವ್ರು ಮಾಡಿರ್ತಕ್ಕಂಥದ್ದು. ಅವ್ರು ಏನು ಹೇಳಿರ್ತಾರೆ ಅದು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮಿಲ್ಲ, ಇದನ್ನು ಅಲ್ಲಿ ಹಾಕಿ ಅಲ್ಲಿ ನಮ್ಮನ್ನ ವಿಧಿವಶ ಮಾಡಬೇಕು ಅಂತ ಏನು ಹೇಳಿರ್ತಾರೆ ಅಲ್ಲಿ ಮಾಡ್ತಾರೆ. ಅದ್ರ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅದೊಂದು ಜಾಗ ಮುಂದಿನ ದಿನಗಳಲ್ಲಿ ಮಾನ್ಯುಮೆಂಟ್ ಆಗಿ ಜಿಲ್ಲೆಗೆ ಒಂದು